ಅಜ್ಜಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಬರೋದಿಲ್ಲ. ಪ್ರಜ್ವಲ್ ರೇವಣ್ಣ ಪರೋಲಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಜ್ಜಿ ಅಂತ್ಯಕ್ರಿಯೆಯಿಂದ ಈಗ ಪ್ರಜ್ವಲ್ ದೂರ ಉಳಿದಿದ್ದಾರೆ. ಆದರೆ ಪ್ರಜ್ವಲ್ಗೆ ವಿಶೇಷ ಸವಲತ್ತನ್ನ ಈಗ ಜೈಲರ್ ನೀಡಿರುವಂಥದ್ದು ನೋಡಿ. ಚೆನ್ನಮ್ಮ ವಿಧಿವಶರಾಗಿದ್ರು. ಹಾಗಾಗಿ ಅಜ್ಜಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಪ್ರಜ್ವಲ್ ರೇವಣ್ಣ ಬರೋದಕ್ಕಾಗಿ ಪರೋಲಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಬರೋದಿಲ್ಲ. ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಜ್ಜಿ ಅಂತ್ಯಕ್ರಿಯೆಯಿಂದ ದೂರ ಉಳಿದಿದ್ದಾರೆ. ಆದರೆ ಪ್ರಜ್ವಲ್ಗೆ ವಿಶೇಷ ಸವಲತ್ತನ್ನು ಈಗ ಜೈಲರ್ ನೀಡಿರುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಅರ್ಜಿ ಸಲ್ಲಿಸಿದ್ರೆ ಅನುಮತಿಯನ್ನ ನೀಡಲಿರುವಂತಹ ಜೈಲಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಗೆ ಅವಕಾಶವನ್ನ ನೀಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬಹುದು. ಈ ಒಂದು ಅವಕಾಶವನ್ನ ಜೈಲರ್ ನೀಡಿರುವಂಥದ್ದು. ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನು ಸಲ್ಲಿಸಿದ್ರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಅಜ್ಜಿಯ ಒಂದು ಅಂತ್ಯ ಸಂಸ್ಕಾರದ ವೀಕ್ಷಣೆಯನ್ನ ಮಾಡಬಹುದಾಗಿದೆ. ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇನ್ನು ಜೈಲಿನಲ್ಲೇ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಜಾ ಕೈದಿ ಕನಿಷ್ಠ 2 ವರ್ಷಗಳ ಶಿಕ್ಷೆ ಪೂರೈಸಬೇಕು. ಆಗ ಮಾತ್ರವೇ ಕೈದಿಗೆ ಪರೋಲ್ ಪಡೆಯಲು ಸಾಧ್ಯ, ಅವಕಾಶ ಇರುತ್ತೆ. ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟವಾಗಿ 2 ವರ್ಷ ಪೂರ್ಣಗೊಂಡಿಲ್ಲ. ಹಾಗಾಗಿಯೇ ನೋಡಿ ಇಲ್ಲಿ ಹೊರಗೆ ಹೋಗಲು ಕೋರ್ಟ್ ಅನುಮತಿಯನ್ನು ನೀಡ್ತಾ ಇಲ್ಲ. ಇಲ್ಲಿ ಅಂದರೆ ಪ್ರಜ್ವಲ್ ಹೊರಗೆ ಬರಲು ಅನುಮತಿ ನೀಡ್ತಿಲ್ಲ. ಅದೇ ಕಾರಣಕ್ಕೆ ಪ್ರಜ್ವಲ್ ಪರೋಲಿಗೆ ಅರ್ಜಿ ಸಲ್ಲಿಕೆ ಈಗ ರಿಜೆಕ್ಟ್ ಆಗಿರುವಂಥದ್ದು. ಅಜ್ಜಿ ಅಂತ್ಯಕ್ರಿಯೆಗೆ ವಿಧಿವಿಧಾನವನ್ನು ನೋಡಲು ಈಗ ಪ್ರಜ್ವಲ್ಗೆ ಅವಕಾಶ ಇಲ್ಲ. ಜೈಲಧಿಕಾರಿ ಪ್ರಜ್ವಲ್ ಮನವಿಯನ್ನು ತಿರಸ್ಕಾರ ಮಾಡಿರುವಂಥದ್ದು. ಅಂದರೆ ಜೈಲಿನಲ್ಲೇ ಟಿವಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವ್ರಿಗೆ ಅವಕಾಶ ಸಿಗುತ್ತೆ. ಪರೋಲಿಗೆ ಅವಕಾಶ ಸಿಕ್ಕಿಲ್ಲ. ವಿಸಿ ಮೂಲಕವಾಗಿ ಅಂತ್ಯಕ್ರಿಯೆಯನ್ನು ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಮೇಲಿದೆ ಲೈಂಗಿಕ ದೌರ್ಜನ್ಯದ ಆರೋಪ. ಸಜಾ ಕೈದಿ ಕನಿಷ್ಠ 2 ವರ್ಷಗಳು ಶಿಕ್ಷೆಯನ್ನು ಪೂರೈಸಿರಬೇಕು. ಪರೋಲ್ ಸಿಗಬೇಕು ಅಂತ ಇದ್ದರೆ, ಪರೋಲ್ ಆಗಬೇಕು, ಪಡಿಬೇಕು ಅನ್ನೋದಿದ್ರೆ 2 ವರ್ಷ ಅಟ್ಲೀಸ್ಟ್ ಅವರು ಜೈಲಿನಲ್ಲಿ ಇರಬೇಕು. ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟವಾಗಿ 2 ವರ್ಷ ಪೂರ್ಣಗೊಂಡಿಲ್ಲ. ಆದ್ದರಿಂದಲೇ ಹೊರಗೆ ಹೋಗಲು ಕೋರ್ಟ್ ಈಗ ಅನುಮತಿಯನ್ನು ನೀಡ್ತಾ ಇಲ್ಲ. ಅದೇ ಕಾರಣಕ್ಕೆ ಪ್ರಜ್ವಲ್ ಪರೋಲ್ಗೆ ಅರ್ಜಿ ಸಲ್ಲಿಸಿಲ್ಲ. ಇಲ್ಲ ಅರ್ಜಿಯ ತಿರಸ್ಕಾರ ಮಾಡಿರುವಂಥದ್ದು ಕೋರ್ಟ್. ಅಂದರೆ 2 ವರ್ಷ ಪೂರ್ಣಗೊಂಡಿಲ್ಲ ನೋಡಿ. ಹಾಗಾಗಿ ಹೊರಗೆ ಹೋಗಲು ಅನುಮತಿಯನ್ನು ಕೋರ್ಟ್ ನೀಡ್ತಾ ಇಲ್ಲ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಅಂತ್ಯಕ್ರಿಯೆಯನ್ನು ನೋಡಲು ಅವಕಾಶವನ್ನು ಜೈಲರ್ ಈಗ ನೀಡಿರುವಂಥದ್ದು. ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರಜ್ವಲ್ ರೇವಣ್ಣ ಏನು ಅಂತ್ಯಕ್ರಿಯೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನೋಡಬಹುದಾಗಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾದ ಹಿನ್ನೆಲೆ ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಆದರೆ ಜೈಲಿನಿಂದ ಹೊರಬಂದು ನೇರವಾಗಿ ಭಾಗಿಯಾಗದಂತಹ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನದ ಹಿನ್ನೆಲೆಯಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅಂತಿಮ ದರ್ಶನಕ್ಕೆ ಆಗಮಿಸಲು ಅನುಮತಿಯನ್ನ ಕೋರಿ ಪರೋಲ್ ಸಲ್ಲಿಕೆಯನ್ನ ಮಾಡಿಲ್ವಂತೆ. ಇದೀಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲು ಮಾತ್ರ ಅವಕಾಶವನ್ನ ಕೇಳಿದ್ದಾರಂತೆ.